ಗೈಸ್ ನಮಸ್ಕಾರ. ನಾವು ಪ್ರಾಪರ್ ಆಗಿ 2 ದಿನ ನಿದ್ದೆ ಮಾಡಿಲ್ಲ ಅಂದ್ರೇನೆ ನಮ್ಮ ಬಾಡಿಲಿ ಫುಲ್ ಎನರ್ಜಿ ಡೌನ್ ಆಗಿ ಏನು ಕೂಡ ವರ್ಕ್ ಮಾಡೋಕೆ ಆಗಲ್ಲ. ಆದ್ರೆ ಒಬ್ಬ ಹ್ಯೂಮನ್ 30 ದಿನ ಕಂಟಿನ್ಯೂಸ್ ನಿದ್ದೆನೆ ಮಾಡದಿದ್ರೆ ಅವನ ಬಿಹೇವಿಯರ್ ಹೇಗಿರುತ್ತೆ, ಅವನ ರಿಯಾಕ್ಷನ್ ಸ್ಪೀಡ್ ಹೇಗಿರುತ್ತೆ ಅನ್ನೋದನ್ನ ನೋಡ್ಬೇಕು ಅನ್ನೋ ಐಡಿಯಾ 1947 ಅಲ್ಲಿ ಸೋವಿಯತ್ ಯೂನಿಯನ್ ಒಬ್ಬ ಮಿಲಿಟರಿ ಕಮಾಂಡರ್ಗೆ ಬರುತ್ತೆ. ಇದು 90s ಅಲ್ಲಿ ನಡೆದಿರೋ ಒಂದು ಹ್ಯೂಮನ್ ಎಕ್ಸ್ಪೆರಿಮೆಂಟ್. ಇದರ ರಿಸಲ್ಟ್ ಹೇಗಿತ್ತು ಗೊತ್ತಾ? ಆ ನೋ ಸ್ಲೀಪ್ ಕಾನ್ಸೆಪ್ಟ್ ಬಗ್ಗೆ ಯೋಚನೆ ಮಾಡೋ ಆ ಕಮಾಂಡರ್ ರಷ್ಯಾದಿಂದ ಟ್ಯಾಲೆಂಟೆಡ್ ಸೈಂಟಿಸ್ಟ್ ಗಳನ್ನ ಕರೆಸಿ ಅವರಿಗೊಂದು ಕೆಲಸ ಕೊಡ್ತಾನೆ. ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ, ನನ್ಗೊಂದು ನೋ ಸ್ಲೀಪ್ ಟ್ಯಾಬ್ಲೆಟ್ ಬೇಕು, ಇದರಿಂದ ನನ್ನ ಸೋಲ್ಜರ್ಸ್ ಡೇ ಅಂಡ್ ನೈಟ್ ನಿದ್ದೆನೆ ಮಾಡದೆ ಆಪೋಸಿಟ್ ಆರ್ಮಿಗಳ ಜೊತೆ ವಾರ್ ಮಾಡಿ ಅವರನ್ನ ಸೋಲ್ಸ್ಬೇಕು ಅಂತ ಹೇಳ್ತಾನೆ. ಇದಕ್ಕೆ ಇಷ್ಟ ಇಲ್ಲದೆ ಇದ್ರೂ ಒಪ್ಕೊಳ್ಳುವಂತ ಸೈಂಟಿಸ್ಟ್ ಡೇ ಅಂಡ್ ನೈಟ್ ರಿಸರ್ಚ್ ಮಾಡಿ ಟೆಸ್ಟ್ ಮಾಡಿ ಫೈನಲಿ ಒಂದು ಗ್ಯಾಸ್ ನ ರೆಡಿ ಮಾಡ್ತಾರೆ. ಆ ಗ್ಯಾಸ್ ನ ಯಾರಾದ್ರೂ ಹ್ಯೂಮನ್ ಇನ್ಹೇಲ್ ಮಾಡಿದ್ರೆ ಅವರಿಗೆ ನಿದ್ದೆ ಅನ್ನೋದೇ ಬರಲ್ಲ, ಅವರು ಎಷ್ಟು ಬೇಕಾದ್ರೂ ವರ್ಕ್ ಮಾಡಬಹುದು ಅಂತ ಆ ಕಮಾಂಡರ್ ಮುಂದೆ ಒಂದು ಥಿಯರಿನ ಪ್ರೆಸೆಂಟ್ ಮಾಡ್ತಾರೆ. ಇದು ಜಸ್ಟ್ ಒಂದು ಥಿಯರಿ ಅಷ್ಟೇ. ಈಗ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡೋಕೆ ಸಬ್ಜೆಕ್ಟ್ ಯಾರಾಗ್ತಾರೆ, ಅದು ಯಾರಾಗ್ತಾರೆ ಅಂತ ಸೈಂಟಿಸ್ಟ್ ಯೋಚನೆ ಮಾಡ್ತಾ ಇರುವಾಗ ಆ ಕಮಾಂಡರ್ ಇದ್ದೋನು ನನಗೆ ರಿಸಲ್ಟ್ ಅನ್ನೋದು ಅಕ್ಯುರೇಟ್ ಆಗಿ ಬೇಕು, ಸೊ ಇದನ್ನ ಯಾವುದೇ ಪ್ರಾಣಿ ಅಥವಾ ಪಕ್ಷಿಗಳ ಮೇಲೆ ಟ್ರೈ ಮಾಡದೆ ಡೈರೆಕ್ಟ್ ಆಗಿ ಹ್ಯೂಮನ್ಸ್ ಮೇಲೆ ಟ್ರೈ ಮಾಡೋಣ ಅಂತ 5 ಜನ ಪ್ರಿಸನರ್ಸ್ ನ ಸೆಲೆಕ್ಟ್ ಮಾಡ್ತಾರೆ. ಅವರಿಗೆ ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮನ್ನ ನಾವು ಒಂದು ಚೇಂಬರ್ ಒಳಗೆ ಹಾಕ್ತಿವಿ, ಅಲ್ಲಿ ಊಟ ತಿಂಡಿ ಟೈಮ್ ಪಾಸ್ಗೆ ಬುಕ್ಸ್ ಎಲ್ಲ ಇರುತ್ತೆ. ಆದ್ರೆ ಒಂದು ಕಂಡೀಷನ್ ಏನಂದ್ರೆ, ನೀವು 30 ದಿನ ನಿದ್ದೆನೆ ಮಾಡಬಾರ್ದು. ನೀವು ನಿದ್ದೆ ಮಾಡದೇ ಇರೋ ತರ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನೀವಿರೋ ರೂಮ್ ಒಳಗೆ ನಾವೊಂದು ಗ್ಯಾಸ್ ನ ಬಿಡ್ತೀವಿ, ಅದನ್ನ ನೀವು ಇನ್ಹೇಲ್ ಮಾಡಿದ್ರೆ ನಿಮ್ಗೆ ನಿದ್ದೆ ಅನ್ನೋದು ಬರಲ್ಲ. ಸೊ ನೀವು ಆರಾಮಾಗಿ 30 ಡೇಸ್ ಕಳಿಬಹುದು. ಇದಕ್ಕೆ ನೀವು ಒಪ್ಪೋದಾದ್ರೆ 30 ದಿನ ಆದ್ಮೇಲೆ ನಿಮ್ಮನ್ನ ಜೈಲಿಂದ ರಿಲೀಸ್ ಮಾಡ್ತೀವಿ, ನೀವು ಹ್ಯಾಪಿ ಲೈಫ್ ನ ಲೀಡ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಲೈಫ್ ಲಾಂಗ್ ಜೈಲಲ್ಲಿ ಇರೋ ಬದಲು 30 ಡೇಸ್ ಇವರು ಹೇಳೋ ಕೆಲಸ ಮಾಡಿದ್ರೆ ನಾವು ಜೈಲಿಂದ ರಿಲೀಸ್ ಆಗ್ಬೋದಲ್ವಾ ಅನ್ನೋ ಆಸೆಯಿಂದ ಆ ಪ್ರಿಸನರ್ಸ್ ಅದಕ್ಕೆ ಒಪ್ಕೊಳ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿರಲ್ಲ ಮುಂದೆ ಅವ್ರ ಲೈಫಲ್ಲಿ ಏನಾಗುತ್ತೆ ಅಂತ. ನೆಕ್ಸ್ಟ್ ಡೇ 5 ಜನರನ್ನ ಒಂದು ಚೇಂಬರ್ ಒಳಗೆ ಹಾಕ್ತಾರೆ. ಸೈಂಟಿಸ್ಟ್ಗಳು ಹೇಳೋದು ಇವ್ರಿಗೆ ಕೇಳಬೇಕು ಅನ್ನೋ ಕಾರಣಕ್ಕೆ 2 ಸ್ಪೀಕರ್ಗಳನ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಹಾಗೆ ಆ ರೂಮಲ್ಲಿ ಒಂದು ಗ್ಲಾಸ್ ವಿಂಡೋ ಇರುತ್ತೆ. ಅದು ಹೇಗಿರುತ್ತೆ ಅಂದ್ರೆ, ರೂಮ್ ಒಳಗಿಂದ ನೋಡಿದ್ರೆ ಹೊರಗಡೆ ಏನಾಗಿದೆ ಅನ್ನೋದು ಕಾಣಲ್ಲ, ಆದ್ರೆ ಹೊರಗಡೆಯಿಂದ ಸೈಂಟಿಸ್ಟ್ ರೂಮ್ ಒಳಗೆ ಏನ್ ನಡೀತಿದೆ ಅನ್ನೋದನ್ನ ನೋಡೋಕೋಸ್ಕರ ಆ ಸೆಟಪ್ ನ ಮಾಡಿರ್ತಾರೆ. ಅವ್ರು ಹೇಳಿರೋ ತರ ರೂಮ್ ಒಳಗೆ ಒಳ್ಳೆ ಊಟ ಟೈಮ್ ಪಾಸ್ಗೆ ಬುಕ್ಸ್ ಎಲ್ಲ ಕೂಡ ಇರುತ್ತೆ. ಇನಿಷಿಯಲ್ ಒಂದು 4 ಡೇಸ್ ಎಲ್ಲಾನು ನಾರ್ಮಲ್ ಇರುತ್ತೆ. ಅವರು ಚೆನ್ನಾಗಿ ಮಾತಾಡೋದು, ಒಬ್ರನ್ನೊಬ್ರು ಪರಿಚಯ ಮಾಡ್ಕೊಳ್ಳೋದು, ಅವರ ಪ್ರೀವಿಯಸ್ ಮೆಮೊರೀಸ್ ಗಳನ್ನ ಡಿಸ್ಕಷನ್ ಮಾಡೋದು ಹೀಗೆ ನಡೀತಿರುತ್ತೆ. ಹೀಗೆ ಒಂದು 9 ದಿನ ಕಳೆಯುತ್ತೆ. ನಂತರ ಕಂಡೀಷನ್ ಅನ್ಯೂಜುವಲ್ ಆಗ್ತಾ ಹೋಗುತ್ತೆ. ಅಲ್ಲಿವರೆಗೂ ಗ್ರೂಪ್ಸ್ ಅಲ್ಲಿ ಕುತ್ಕೊಂಡು ಒಬ್ರಿಗೊಬ್ರು ಚೆನ್ನಾಗಿ ಮಾತಾಡ್ತಾ ಇದ್ದವರು ಇವಾಗ ಒಬ್ಬೊಬ್ರು ಒಂದೊಂದು ಮೂಲೆಯಲ್ಲಿ ಕುತ್ಕೊಂಡು ಅವ್ರಿಗವ್ರೆ ಏನೇನೋ ಮಾತಾಡ್ಕೊಳ್ತಿರ್ತಾರೆ. ಅವರ ಲೈಫ್ ಅಲ್ಲಿ ನಡೆದಿರೋ ಕೆಲವೊಂದು ಹಾರಿಬಲ್ ಇನ್ಸಿಡೆಂಟ್ ಗಳನ್ನ ನೆನ್ಸ್ಕೊಂಡು ಭಯಕ್ಕೆ ಜೋರಾಗಿ ಕಿರ್ಚಾಡ್ತಾ ಇರ್ತಾರೆ. ಆ 5 ಜನ ಸಬ್ಜೆಕ್ಟ್ಸ್ ಅಲ್ಲಿ ಒಬ್ಬ ಅಂತೂ ಏನು ಕೂಡ ರೀಸನ್ ಇಲ್ಲದೆ ಕಂಟಿನ್ಯೂಸ್ 3 ಗಂಟೆ ಕಿರ್ಚಾಡ್ತಾನೆ. ಅವನು ಎಷ್ಟು ಜೋರಾಗಿ ಕಿರ್ಚಿದ್ದ ಅಂದ್ರೆ ಆ ಫೋರ್ಸ್ಗೆ ಅವನ ಗಂಟ್ಲಲ್ಲಿದ್ದ ಧ್ವನಿ ಪಟ್ಗೆನೆ ಕಿತ್ಕೊಂಡು ಬಂದಿರುತ್ತೆ. ಅಷ್ಟಾದ್ರೂ ಅವನ ಗಂಟಿಂದ ಸೌಂಡ್ ಬರ್ತಿಲ್ಲ ಅಂತ ಗೊತ್ತಿದ್ರು ಕೂಡ ಅವನು ಮತ್ತೆ ಮತ್ತೆ ಕಿರ್ಚೋಕೆ ಟ್ರೈ ಮಾಡ್ತಾನೆ ಇರ್ತಾನೆ. ಈಗ ಎಕ್ಸ್ಪೆರಿಮೆಂಟ್ ನ 15ನೇ ದಿನ ಸೈಂಟಿಸ್ಟ್ ಚೇಂಬರ್ ಒಳಗೆ ಏನ್ ನಡೀತಿದೆ ಅಂತ ನೋಡ್ತಾರೆ. ಆಗ ಆ ನೋ ಸ್ಲೀಪ್ ಗ್ಯಾಸ್ ಏನಿತ್ತಲ್ಲ ಅದು ಇಡೀ ಚೇಂಬರ್ ಫುಲ್ಲು ತುಂಬಿಕೊಂಡಿರುತ್ತೆ. ಎಷ್ಟು ಅಂದ್ರೆ ಆ ಚೇಂಬರ್ ಒಳಗೆ ಯಾರಿದ್ದಾರೆ ಅಂತಾನೆ ಕಾಣ್ತಿರಲ್ಲ. ಹಾಗೆ ಆ 5 ಜನ ಪ್ರಿಸನರ್ಸ್ ಕೂಡ ಏನೊಂದು ಶಬ್ದನೂ ಮಾಡ್ತಿರಲ್ಲ. ಇದರಿಂದ ಸೈಂಟಿಸ್ಟ್ ಗೆ ಸ್ವಲ್ಪ ಅನ್ಯೂಜುವಲ್ ಫೀಲ್ ಆಗುತ್ತೆ. ಇಷ್ಟು ದಿನ ಕೂಗಾಡ್ತಾ ಗಲಾಟೆ ಮಾಡ್ತಾ ಇದ್ದವರು ಈಗ ಸಡನ್ ಆಗಿ ಯಾಕೆ ಸೈಲೆಂಟ್ ಆಗ್ಬಿಟ್ಟು ಒಳಗಡೆ ಏನಾಗಿರ್ಬೋದು ಅಂತ ಸ್ವಲ್ಪ ಭಯ ಬೀಳ್ತಾರೆ. ದೆನ್ ನಮ್ಮೆಲ್ಲ ಯಾರಾದ್ರೂ ಒಳಗೆ ಹೋಗಿ ಏನಾಗಿದೆ ಅಂತ ಚೆಕ್ ಮಾಡೋಣ ಅಂತ ಡಿಸೈಡ್ ಮಾಡಿ ಒಂದು ಅನೌನ್ಸ್ ಮಾಡ್ತಾರೆ. ನಾವು ಸ್ವಲ್ಪ ಹೊತ್ತು ಗ್ಯಾಸ್ ನ ಚೇಂಬರ್ ಒಳಗೆ ಬಿಡಲ್ಲ, ಬಿಕಾಸ್ ನಾವು ಚೇಂಬರ್ ಒಳಗೆ ಬರ್ತಿದೀವಿ, ಅಲ್ಲಿ ಯಾರಾದ್ರೂ ಅನ್ಯೂಜುವಲ್ ಆಗಿ ಬಿಹೇವ್ ಮಾಡಿದ್ರೆ ಅವರನ್ನ ಅಲ್ಲೇ ಶೂಟ್ ಮಾಡಿ ಸಾಯಿಸ್ತೀವಿ ಅಂತ ವಾರ್ನ್ ಮಾಡ್ತಾರೆ. ಅಷ್ಟು ಹೊತ್ತು ಸೈಲೆಂಟ್ ಆಗಿದ್ದ ಚೇಂಬರ್ ಇವರು ಅನೌನ್ಸ್ಮೆಂಟ್ ಮಾಡಿ ಆದ್ಮೇಲೆ ನಿಧಾನಕ್ಕೊಂದು ವಾಯ್ಸ್ ಕೇಳಿಸುತ್ತೆ, ವಿ ನೋ ಲಾಂಗರ್ ವಾಂಟ್ ಟು ಬಿ ಫ್ರೀ, ನೀವು ಆ ಗ್ಯಾಸ್ ಸಪ್ಲೈನ ನಿಲ್ಲಿಸಬೇಡಿ ಅಂತ. ಇದನ್ನ ಕೇಳೋ ಸೈಂಟಿಸ್ಟ್ಗೆ ಸಮಥಿಂಗ್ ಡಿಫ್ರೆಂಟ್ ಅನ್ಸುತ್ತೆ. ಆದ್ರೂ ಕೂಡ 4 ಜನ ಗಾರ್ಡ್ಸ್ ಜೊತೆಗೆ 2 ಸೈಂಟಿಸ್ಟ್ ಆ ಚೇಂಬರ್ ಒಳಗೆ ಹೋಗ್ತಾರೆ. ಒಳಗೆ ಹೋಗಿ ನೋಡಿದ್ರೆ ಅಲ್ಲಿ ಎಲ್ಲಾ ಕಡೆ ಹ್ಯೂಮನ್ ವೇಸ್ಟ್ ಇರುತ್ತೆ. ಆ 5 ಜನ ಸಬ್ಜೆಕ್ಟ್ಸ್ ಅಲ್ಲೇ ಎಲ್ಲ ಗಲೀಜ್ ಮಾಡಿಬಿಟ್ಟಿರ್ತಾರೆ. ಹಾಗೆ ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ಅಲ್ಲಿ ಫ್ಲೋರ್ ಮೇಲೆ ಮನುಷ್ಯರ ಮಾಂಸ ಕೂಡ ಬಿದ್ದಿರುತ್ತೆ. ಆ 5 ಜನ ಸಬ್ಜೆಕ್ಟ್ಸ್ ಅವ್ರದೇ ಬಾಡಿ ಚರ್ಮನ ಕಿತ್ಕೊಂಡು ಮಾಂಸನ ಕಿತ್ಕೊಂಡು ತಿಂತಾ ಇರ್ತಾರೆ.
ಅದರಲ್ಲಿ ಒಬ್ಬ ಸಬ್ಜೆಕ್ಟ್ ಅಂತೂ ಅವನ ಹೊಟ್ಟೆನ ಓಪನ್ ಮಾಡಿ ಡೈಜೆಸ್ಟಿವ್ ಸಿಸ್ಟಮ್ನೇ ಹೊರಗೆ ಹಾಕಿ ಸತ್ತು ಹೋಗಿರ್ತಾನೆ. ಉಳಿದಿರೋ 4 ಜನ ಆ ಸತ್ತೋಗಿರೋನ ಬಾಡಿ ಪಾರ್ಟ್ಸ್ ನ ಕಿತ್ತು ಇಡೀ ಚೇಂಬರ್ ಫುಲ್ ಬಿಸಾಕಿರ್ತಾರೆ. ಚೇಂಬರ್ ನಲ್ಲಿ ಪ್ರಿಸನರ್ಸ್ ಗಳನ್ನ ಆ ಕಂಡೀಷನ್ ಅಲ್ಲಿ ನೋಡೋ ಸೈಂಟಿಸ್ಟ್ ಗಳು ಈ ಎಕ್ಸ್ಪೆರಿಮೆಂಟ್ ನ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಆ 4 ಜನ ಚೇಂಬರ್ ಇಂದ ಹೊರಗೆ ಬರೋಕೆ ರೆಡಿ ಇರಲ್ಲ. ನಾವು ಬರಲ್ಲ, ಇಲ್ಲೇ ಇರ್ತೀವಿ, ನೀವು ಬೇಗ ಗ್ಯಾಸ್ ನ ಆನ್ ಮಾಡಿ, ಇಲ್ಲ ಅಂದ್ರೆ ನಾವು ಸತ್ತು ಹೋಗ್ತೀವಿ ಅಂತ ಹೇಳ್ತಿರ್ತಾರೆ. ಆದ್ರೂ ಗಾರ್ಡ್ಸ್ ಆ 4 ಜನರನ್ನ ಚೇಂಬರ್ ಇಂದ ಹೊರಗೆ ಎಳ್ಕೊಂಡ್ ಬರಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ ಅವರು 15 ದಿನದಿಂದ ನಿದ್ದೆನೆ ಮಾಡಿಲ್ಲ ಅಂದ್ರು ಅವರ ಬಾಡಿಲಿ ಸ್ವಲ್ಪನೂ ಎನರ್ಜಿ ಅನ್ನೋದೇ ಕಡಿಮೆ ಆಗಿರಲ್ಲ. ಇವ್ರ ಮುಂದೆ ಆ ಗಾರ್ಡ್ಸೇ ವೀಕ್ ಆಗ್ಬಿಡ್ತಾರೆ. ಜೊತೆಗೆ ಆ ಎಳೆದಾಟದಲ್ಲಿ ಒಬ್ಬ ಗಾರ್ಡ್ ಕೂಡ ಸತ್ತೋಗ್ಬಿಡ್ತಾನೆ. ಹೇಗೋ ಅವ್ರನ್ನ ಚೇಂಬರ್ ಇಂದ ಹೊರಗೆ ಕರ್ಕೊಂಡ್ಬಂದು ಅವರು ಸೆಲ್ಫ್ ಹಾರ್ಮ್ ಮಾಡ್ಕೊಂಡಿರೋದನ್ನ ನೋಡಿ ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಅವರಿಗೆ ಆಪರೇಷನ್ ಮಾಡುವಾಗ ಅನಸ್ತೇಸಿಯಾ ಕೊಟ್ರೆ ಅದು ಅವ್ರ ಬಾಡಿಗೆ ರಿಯಾಕ್ಟೇ ಮಾಡೋದಿಲ್ಲ. ಆಗ ಅವರು ಹೇಳ್ತಾರೆ, ನೀವು ಏನ್ ಆಪರೇಷನ್ ಮಾಡಬೇಕೋ ಮಾಡಿ, ಯಾವ ಪಾರ್ಟ್ ಕಟ್ ಮಾಡಬೇಕೋ ಮಾಡಿ, ನಮ್ಗೆ ಏನು ನೋವಾಗಲ್ಲ, ನೀವು ನಮ್ಮ ಬಾಡಿ ಪಾರ್ಟ್ ನ ಕಟ್ ಮಾಡ್ತಿದ್ರೆ ಅದರಿಂದ ನಮ್ಗೆ ಮಜಾ ಸಿಗುತ್ತೆ ಅಂತ ಹೇಳ್ತಾರೆ. ನಮ್ಗೆ ಒಂದು ಇಂಜೆಕ್ಷನ್ ಅಂದ್ರೇನೆ ಭಯ ಇರುತ್ತೆ. ಆದ್ರೆ ಇವರು ಈ ರೀತಿ ಹೇಳೋದನ್ನ ನೋಡಿದ್ರೆ ನೀವೇ ಜಸ್ಟ್ ಇಮ್ಯಾಜಿನ್ ಮಾಡಿ ಅವರ ಮೆಂಟಲ್ ಸ್ಟೆಬಿಲಿಟಿ ಯಾವ ಲೆವೆಲ್ಗೆ ಡ್ಯಾಮೇಜ್ ಆಗಿರ್ಬೋದು ಅಂತ. ಆದರೂ ಡಾಕ್ಟರ್ ಅವರಿಗೆ ಅನಸ್ತೇಶಿಯಾ ಕೊಟ್ಟು ಆಪರೇಷನ್ ಮಾಡ್ತಿರ್ತಾರೆ. ಹೀಗೆ ಆಪರೇಷನ್ ಮಾಡುವಾಗ ಮತ್ತೆ ಇಬ್ರು ಸಬ್ಜೆಕ್ಟ್ ಸತ್ತೋಗ್ಬಿಡ್ತಾರೆ. ಈಗ ಉಳಿಯೋದು ಲಾಸ್ಟ್ ಇಬ್ರು ಮಾತ್ರ. ಆಗ ಸೈಂಟಿಸ್ಟ್ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ನಮಗೆ ಬೇಕಾಗಿರೋ ಪಾಸಿಟಿವ್ ರಿಸಲ್ಟ್ ಬಂದಿಲ್ಲ, ಸೊ ನಾವು ಈ ಥಿಯರಿನ ಇಲ್ಲಿಗೆ ಕ್ಲೋಸ್ ಮಾಡೋಣ ಅಂತ ಡಿಸೈಡ್ ಮಾಡಿರ್ತಾರೆ. ಆದ್ರೆ ಇಷ್ಟೆಲ್ಲ ಆದ್ರೂ ಆ 5 ಜನ ಸಬ್ಜೆಕ್ಟ್ಸ್ ಅಲ್ಲಿ 3 ಜನ ಸತ್ತು ಇನ್ನ ಇಬ್ರೇ ಉಳಿದಿದ್ರು ಕೂಡ ಆ ಮಿಲಿಟರಿ ಕಮಾಂಡರ್ ಬಂದು ಏನ್ ಹೇಳ್ತಾನೆ ಗೊತ್ತಾ, ಇವರಿಬ್ರನ್ನ ಮತ್ತೆ ಅದೇ ಚೇಂಬರ್ ಒಳಗೆ ಹಾಕಿ, ಹಾಗೆ ಇವರಿಬ್ರನ್ನ ಮಾನಿಟರ್ ಮಾಡಕ್ಕೆ ಇಬ್ರು ಸೈಂಟಿಸ್ಟ್ ನ ಕೂಡ ಆ ಚೇಂಬರ್ ಒಳಗೆ ಹಾಕಿ ಅಂತ ಹೇಳಿದಾಗ ಇದನ್ನ ಕೇಳಿಸ್ಕೊಂಡಿದ್ದ ಅಲ್ಲೇ ಇದ್ದ ಒಬ್ಬ ಸೈಂಟಿಸ್ಟ್ ಸಿಟ್ಟಲ್ಲಿ ಗನ್ ತೆಗೆದು ಆ ಕಮಾಂಡರ್ ನ ಅಲ್ಲೇ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಯಾಕಂದ್ರೆ ಅವನಿಗೆ ಬದುಕೋದಕ್ಕೆ ಅರ್ಹತೆನೇ ಇರಲ್ಲ. ಹಾಗೆ ಆ ಇಬ್ರು ಸಬ್ಜೆಕ್ಟ್ ನ ಕೂಡ ಸಾಯಿಸ್ಬಿಡ್ತಾನೆ. ಯಾಕಂದ್ರೆ ಅವರು ಮತ್ತೆ ನಾರ್ಮಲ್ ಮನುಷ್ಯರಾಗೋಕೆ ಸಾಧ್ಯನೇ ಇರ್ಲಿಲ್ಲ. ಅವರು ನೋಡೋಕೆ ಒಳ್ಳೆ ಝೋಂಬಿಗಳ ತರ ಕಾಣ್ತಾ ಇದ್ರು. ಸೊ ಗೈಸ್, ಇದು ರಷ್ಯಾದ ನೋ ಸ್ಲೀಪ್ ಎಕ್ಸ್ಪೆರಿಮೆಂಟ್. ಇದು ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ನಡೆದಿದ್ರು ಕೂಡ ಇದು ಜಗತ್ತಿಗೆ ಗೊತ್ತಾಗಿದ್ದು 2011ರಲ್ಲಿ. ಅಂದರೆ 70 ವರ್ಷ ಇದೊಂದು ಸೀಕ್ರೆಟ್ ಆಗಿನೇ ಉಳಿದಿತ್ತು. ಇದೇ ರೀತಿ ತುಂಬಾ ಎಕ್ಸ್ಪೆರಿಮೆಂಟ್ಗಳು ಕೂಡ ನಡೆದಿದೆ. ಅದರಿಂದ ಎಷ್ಟೋ ಜನ ಜೀವ ಕೂಡ ಕಳ್ಕೊಂಡಿದ್ದಾರೆ. ಅದ್ರ ಬಗ್ಗೆನೂ ನಾನು ಮುಂದೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಓಕೆ, ಗೊತ್ತಾಯ್ತಲ್ವಾ ನಿದ್ದೆ ಅನ್ನೋದು ಪ್ರತಿಯೊಬ್ಬರಿಗೂ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಓಕೆ, ಈ ಕಂಟೆಂಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮರಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಕಂಟೆಂಟ್ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.